ನಿಮಗೂ ಒಂದು ದೇವರ ವಾಕ್ಯ ಬಂದಿದೆ. Even you have received a word of ಅದು God. ಸರಿನಾ ಇಲ್ವಾ ಅಂತ ನಿಮ್ಗೆ ಗೊತ್ತಿಲ್ಲ. You don't know whether it's good or bad. ಅದನ್ನ ನೀವು ಫಾಲೋ ಮಾಡುವಾಗ When you started following it, ಯಾವಾಗ ಅದರಿಂದ ಪವರ್ ಡೆಮಾನ್ಸ್ಟ್ರೇಟ್ ಆಗುತ್ತೋ, the moment when the power is being demonstrated through the word, ಅವಾಗ ಕನ್ಫರ್ಮ್ ಮಾಡ್ಕೊಳ್ಳಿ ದಿಸ್ ಇಸ್ ದ ವರ್ಡ್ ಆಫ್ ದ ಸ್ಪಿರಿಟ್ ಅಂತ. then be rest assured ಇದೇ ದೇವರ ಆತ್ಮನ ವಾಕ್ಯವಾಗಿದೆ ಎಂಬುದಾಗಿ. ಆಮೆನ್. Amen. ನಮಗೂನು ಡೈರೆಕ್ಟ್ ಆಗಿ ಕೆಲವು ವಾಕ್ಯಗಳು ಕೇಳಿದ ತಕ್ಷಣ ನಾವು ಕನ್ಫರ್ಮ್ ಮಾಡ್ಕೊಂಡಿಲ್ಲ. We waited. ನಾವು ಕಾಯ್ದಿದ್ವಿ. We got a confirmation from the word. ನಾವು ವಾಕ್ಯದಿಂದ ಅದು ದೃಢೀಕರಣ ಪಡೆದುಕೊಂಡು, After the confirmation of the word, ಆ ವಾಕ್ಯದ ದೃಢೀಕರಣ ಆದ the ನಂತರ power of God started demonstrating in our life. ನಮ್ಮ ಜೀವಿತದಲ್ಲಿ ಪರಿಶುದ್ಧಾತ್ಮನ ಬಲವು ಪ್ರದರ್ಶನವಾಗಲು ಪ್ರಾರಂಭವಾಯಿತು. That is when we became even more firm in the teachings. ಆದ್ದರಿಂದಲೇ ಆದ ನಂತರವೇ ಈ ವಾಕ್ಯಗಳಲ್ಲಿ ನಾವು ಇನ್ನೂ ಸ್ಥಿರವಾಗಿ ನಿಲ್ಲಲು ಪ್ರಾರಂಭಿಸಿದ್ವಿ. Amen. ಆಮೆನ್.